ಗಾಡಿ ಆಯ್ತು ನಾವು ಗೊತ್ತಿದ್ವಿ, ನಾವು ಓದಿದ್ವಿ. ಹಾಳು ಮಕ್ಕಳು ಗಾಡಿ ಅಂತ ಮಾಡಿ ಬರೋ ಯಾವಾಗ ಮಾತಾಡ್ತಾರೆ ನಮ್ಮದು ದೀಪಾವಳಿ ತಾಲೂಕು ಇಲ್ಲಿ ಬಂದು 2 ದಿನ ಕೆಲಸ ಮಾಡಿ ಸರ್ಕಾರಕ್ಕೆ ಏನು ಆಗ್ತಾ ಮಾಡ್ತೇಮ್ಮ ಮುಗೋಣದಾಗ ಕುರಿ ಆಟ ಏನು ನಾಯಿ ಬಂತ ಅಂತ ಅಂತಾರ್ರಿ ನಾವು ಇದ್ದಿದ್ದಿಲ್ಲ ಸರ್ ಆಗೈತ್ರಿ 25 ಎಷ್ಟು ಬೆಲೆ ಬರ್ತದೆ 15-16 ಸಾವಿರ ತನಕ ಸರ್ಕಾರಕ್ಕೆ ಏನು ಆಗ್ತದೆ ಮಾಡ್ತಾರೆ ಸರ್ಕಾರಕ್ಕೆ ಏನು ಹೇಳ್ತಾರೆ ಏನು ಮಾಡ್ತಾರೆ ಪರಿಹಾರಕ್ಕೆ ಅದು ಪರಿಹಾರ ಏನು ಮಾಡ್ಯಾರ ಸರ್ ಮಾಹಿತಿ ನಮ್ಮ ಹೆಸರು ವಾಸಪ್ಪ ಕ್ರಾಸ್ ನೋಡ್ಲಿಕ್ಕೆ ಆಗ್ತಿಲ್ಲ ರೀ, ಭಾಳ ಕ್ರಾಸ್ ಮಾಡ್ಕೊತಾ ಇದ್ದಾರೆ. ಇದು ಹೈವೇ ನಾಯಿ ಅಡ್ಡ ಬಂದ 30 ಕುರಿಗಳ ಗಾಡಿಯಲ್ಲಿ ಸತ್ತಿದ್ದಾವ ಅಂತ ಹೇಳ್ತಾ ಇದ್ದಾರೆ. ನಾನು ಸ್ವಲ್ಪ ಇಲ್ಲೇ ಹಿಂದೆ ನಾನು ನೋಡ್ತೆ ಅದನ್ನು. ಸ್ವಲ್ಪ ಸರ್ಕಾರದಿಂದ ಇದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಅವ್ರಿಗೆ ಏನಾದರೂ ಹೆಲ್ಪ್ ಆಗಬೇಕಾ ಇದರಿಂದ. ಯಾಕಂದ್ರೆ ಅವ್ರ ಜೀವನಾನ ಅದ್ರ ಮೇಲೆ ಮನೆ ಅಣಿಗಳಂತ ಅಲ್ಲಿಂದ ಇಲ್ಲಿ ಬಂದ ತಮ್ಮ ಹೊಟ್ಟೆಪಾಡಿಗಾಗಿ ಹೊಲದಲ್ಲಿ ಮಲಿಸಿ ತಮ್ಮ ಹೊಟ್ಟೆಪಾಡಿಗಾಗಿ ಅವ್ರು ಇಷ್ಟೊಂದು ಕುರಿಗಳನ್ನ ತಂದ್ಕಾರ ಇಲ್ಲಿ ಜೀವನ ಮಾಡ್ಬೇಕಾದ್ರೆ ಅವ್ರ ಜೀವನಾನೇ ಇರೋದ ಕುರಿಗಳ ಮೇಲೆ ಏನಾದರೂ ಹೆಲ್ಪ್ ಮಾಡ್ಬೇಕು. ಯಾವ್ದು ಕುರುಬರ ಸಮಾಜಕ್ಕೆ ಬಹಳಷ್ಟು ಹೆಲ್ಪ್ ಇದೆ, ಕುರಿಗಳ ಮೇಲೆ ಬಹಳಷ್ಟು ಹೆಲ್ಪ್ ಮಾಡ್ತಾರೆ. 30 ಕುರಿಗಳು ತಿರ್ಕೊಂಡಾವ. ತಮಿಳ್ನಾಡು ಗಾಡಿ ಅದ, ದೊಡ್ಡ ಟ್ರಕ್ ಅದ. ಅದೇನಾಗಿದ್ದ ಒಂದ್ರ ಹಿಂದೆ ಒಂದು ಗಾಡಿ ಅದಾನ, ಪಾಪ ಉಳಿದಿಲ್ಲ. ಒಂದ ಬಡಿದ್ ಒಂದು ಕಂಟ್ರೋಲ್ ತೊಗೋಬೋದ, ಹೈವೇ ಇತ್ತ, ಒಂದ್ರ ಹಿಂದೆ ಒಂದು ಸಾರ್ಕ ಗಾಡಿಗಳು ಅದಾವ. ಈ ಥರ ಹಾಕ್ಯಾರ, ಯಾವ ಉಳಿಲಿಲ್ಲ. 30 ಕುರಿಗಳು ಜಗತ್ ಮೇಲೆ ಸತ್ತ. ಹಾಂ, ನಿಮ್ಮ ಹೆಸರು ಸುನೀತಾ ಬೆಲ್ಲದಂತ. ನಾ ಇಲ್ಲೇ ಸ್ಥಳ